ಶ್ರೀ ಆಂಜನೇಯ ಸ್ವಾಮಿ ನೂತನ ರಥೋತ್ಸವದ ಜೋಡಣೆಗೆ ಶ್ರೀ ವಿದ್ಯಾದಾಸ್ ಬಾಬಾಜಿ ವಿಶೇಷ ಪೂಜೆ. ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಸದ್ಭಕ್ತರ ಸಹಕಾರದಿಂದ ಬಹುದಿನಗಳಿಂದ ಕಂಡಿದ್ದ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವದ ನಿರ್ಮಾಣದ ಕನಸು ನನಸಾಗಿದೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮಲ್ಲಾಪುರ್ ರವಿವಾರದಂದು ನೂತನ ರಥೋತ್ಸವದ ಜೋಡಣೆಗೆ ಗಂಗೆ ಪೂಜೆ ಹಾಗೂ ರಥೋತ್ಸವದ ಜೋಡಣೆಯ ಕಾರ್ಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾಜಿ ಕಾಡಾಧ್ಯಕ್ಷ ತಿಪ್ಪೇರುದ್ರಸ್ವಾಮಿ, ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ, ಅಮರಜ್ಯೋತಿ ನರಸಪ್ಪ, ಎಸ್ಬಿ ಹಿರೇಮಠ್, ಆದಾಯ ಸ್ವಾಮಿ, ಶಾಂತಮ್ಮ, ಮಲ್ಲಿಕಾರ್ಜುನ್, ಕಷ್ಟಪಟೀಲ್, ಸುಕ್ಕಪ್ಪ, ಲಿಂಗರಾಜ್, ಮಂಜುನಾಥ್, ಕಲಾಲ್ ಸೇರಿದಂತೆ ಇತರರು ಮಾತನಾಡಿ, ಡಿಸೆಂಬರ್ 2ರಂದು ನೂತನ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಲೋಕಾರ್ಪಣೆಗೊಳ್ಳಲಿದ್ದು, ಈ ಪ್ರಯುಕ್ತ ಡಿಸೆಂಬರ್ 1ರಿಂದ 3ರವರೆಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ಮೂಲಮಂತ್ರ ಹೋಮ, ಪವಮಾನ ಹೋಮ, ರಾಮತಾರಕ ಹೋಮ ಸೇರಿದಂತೆ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಪೂಜ್ಯರು, ಹಂಪಿ ವಿದ್ಯಾರಣ್ಯ ಪೀಠದ ಭಾರತೀ ಮಹಾಸ್ವಾಮಿಗಳು, ಮಹಂತ ಶ್ರೀ ವಿದ್ಯಾದಾಸ ಬಾಬಾಜಿ, ನಾಡಿನ ಹರಗುರು ಮೂರ್ತಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿವೆ ಎಂದು ಹೇಳಿದರು. अति महत्वपूर्ण और विश्व के सनातन धर्म के सबसे अहम पार्ट है, अहम क्षेत्र है। यहाँ बताते जो हर 10 आदमी में 8 आदमी का नाम अंजनेया से जुड़ा हुआ है। ऐसे महत्वपूर्ण जगह पर बहुत वर्षों के बाद हनुमान जी की प्रेरणा से एक विशाल रथ की निर्माण हुआ है, जिसमें छोटे छोटे बच्चे लोग कितनी उत्साह के साथ इस रथोत्सव की प्रतीक्षा कर रहे हैं। ये आने वाले हनुमान माला त्रयोदशी को रथ यात्रा का आयोजन किया गया है, जिसमें जितने भी किष्किंधा क्षेत्र के निवासी हैं, हनुमान माला धारी पूरे उत्तर कर्नाटक, जितने गोवा, महाराष्ट्र, आंध्र प्रदेश से मालाधारी लोग आते हैं, सबको सादर आमंत्रित हैं। इस स्वर्णिम समय का आनंद लें और ईश्वर की कृपा प्राप्त करें। एक अद्वितीय प्रयास है हनुमान जी, अंजनाद्रि पर्वत के नाम से अंजनी पर्वत, हनुमान जी की बाल रूप में रथ पर उनको विराजमान करके पूरे क्षेत्र में परिक्रमा का कार्यक्रम रखा गया है। हमारी अपेक्षा और प्रार्थना जितने भी आसपास के गांव के लोग हैं, सभी लोग सहभागी बने इस कार्यक्रम के और हनुमान मालाधारी विशेष रूप से इस कार्यक्रम में आकर के कार्यक्रम में हनुमान जी की कृपा का प्राप्त करें। जय ಹನುಮತಿ ದೇವರ ಭಕ್ತರು ಎಲ್ಲ ಆಗಮಿಸಿದ್ದಾರೆ. ಒಂದು ಏನು ನಮ್ಮ ಸಂಕಲ್ಪ ಇತ್ತು, ಆ ಸಂಕಲ್ಪ ಇವತ್ತಿನ ದಿವಸ ನೆರವೇರಿದೆ. ನಮ್ಮ ಗ್ರಾಮದಲ್ಲಿ ಇಲ್ಲಿವರೆಗೂ ಯಾವ ಥರದ ತೇರು ಇದ್ದಿಲ್ಲ. ನಮ್ಮಲ್ಲಿ ಇದೊಂದು ಹೆಸರು ಉಳಿತಿದೆ. ನಮ್ಮ ಗ್ರಾಮದಲ್ಲಿ ಒಂದು ತೇರು ಆಗೈತೆ ಅಂದರೆ ಅದು ದೊಡ್ಡ ಕೆಲಸ. ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಇಂಥ ಒಂದು ಕೆಲಸ ಹನುಮತಿಯವರು ಒಂದು ಆಶ್ರಮದಿಂದ ಪ್ರಾರಂಭವಾಗಿದೆ. ಈ ಪ್ರಾರಂಭದ ಉತ್ಸವವನ್ನು ಇವತ್ತಿನ ದಿವಸ ಬಾಬಾರವರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರೂ ಬಾಬಾರವರಿಗೆ, ಹನುಮಾನ್ಧಾರಿಗಳಿಗೆ, ಹನುಮಂತಿಯವರಿಗೆ ಆಶೀರ್ವಾದ ಇರಲಿ ಅಂತೇಳಿ ನಾವೆಲ್ಲರೂ ಎಲ್ಲ ಸಂತೋಷ ಕೇಳ್ತಿದ್ದಾರೆ. ಕ್ಷೇತ್ರದ ಒಂದು ನಮ್ಮೆಲ್ಲರ ಆರಾಧ್ಯ ದೈವವಾದ ಶ್ರೀ ಹನುಮಾನನ ಜನ್ಮಸ್ಥಳವಾದ ನಮ್ಮ ಕಿಷ್ಕಿಂಧೆ ನಾಡು ಅಂಜನಾದ್ರಿಯ ಒಂದು ಮಗನ ರಥೋತ್ಸವ ಈ ಮಲ್ಲಾಪುರ ಗ್ರಾಮದಲ್ಲಿ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಕಾರ್ಯಕ್ಕೆ ನಮ್ಮ ಭಾಗದ ಜೀವನ ನಡೆದಾಡುವ ದೇವರಂತಂದು ನಾವು ಇಷ್ಟಪಡ್ತಿರ್ತಕ್ಕಂಥ ವಿದ್ಯಾದಾಸ್ ಬಾಬಾ ಅವರು ಈ ಒಂದು ಗಾಲಿಗಳನ್ನು ತೋರಿಸೋಕ್ಕೆ ಒಂದು ಪೂಜೆ ಸಲ್ಲಿಸಿ ಇವತ್ತು ಇದೊಂದು ಧ್ವಜಾರೋಹಣ ಮಹತ್ವ, ಈ ಒಂದು ರಥೋತ್ಸವದ ಮಹತ್ವ ಕಾರ್ಯಕ್ಕೆ ಅವರು ಆಗಮಿಸಿ ಇದನ್ನು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಒಂದು ನಮ್ಮ ಗ್ರಾಮದ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಿಗೆಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲ ಒಂದು ಪಾವನರಾಗಿದ್ದೀವಿ ಈ ಒಂದು ರಥೋತ್ಸವ ಮೂಲಕ ಅಂತಂದೇಳಿ ನಾನು ಈ ರಥೋತ್ಸವದ ಈ ಗಾಲಿಗಳನ್ನು ಕೆತ್ತನೆ ಮಾಡೋಕ್ಕೆ ನನಗೊಂದು ಸೌಭಾಗ್ಯ, ಒಳ್ಳೆಯ ಒಂದು ಅದೃಷ್ಟ ಸಿಕ್ಕಿದೆ ಅಂತಂದು ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಕಿಷ್ಕಿಂಧ ಕ್ಷೇತ್ರ ವ್ಯಾಪ್ತಿಯ ಅಂಜನಾದ್ರಿ
ದೇವರ ನಮ್ಮ ಇಲ್ಲಿ ಇರ್ತಕ್ಕಂಥ ಪುಣ್ಯ ದೇವರು, ನಾವಿಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮದೊಂದು ಮಹಾ ಅದೃಷ್ಟ ಅಂತ ಹೇಳ್ಬೋದು. ದ್ವಾಪರ ಯುಗದಿಂದ ತ್ರೇತಾಯುಗದ ಒಂದು ಮಹಾಭಾರತದಿಂದಲೂ ಕೂಡ ಇದು ಪುಣ್ಯಕ್ಷೇತ್ರ ಆಗಿತ್ತು. ಈ ಪುಣ್ಯಕ್ಷೇತ್ರದಲ್ಲಿ ಅಂಜನಾದ್ರಿ ರಥೋತ್ಸವವನ್ನು ಇವತ್ತೇನೋ ಕಿಷ್ಕಿಂಧ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಉದ್ಘಾಟನೆ ಆಗ್ತಿರೋದು ನೋಡಿದ್ರೆ ಬಹಳ ಸಂತೋಷದ ವಿಷಯ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ನಾವೆಲ್ಲರೂ ಇವತ್ತೇನು ಈ ಊರಿನ ಗ್ರಾಮಸ್ಥರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪ್ರತಿಯೊಬ್ಬರು ಪುಣ್ಯವಂತರು. ಇವತ್ತು ಅಂಜನಾದ್ರಿ ಬೆಟ್ಟದ ಏನು ಅಂಜನಾದ್ರಿ ದೇವರ ಹನುಮನ ರಥೋತ್ಸವವನ್ನು ಇಂದು ಮಲ್ಲಾಪುರ ಗ್ರಾಮದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ವಿದ್ಯಾದಾಸ್ ಬಾಬಾವರ ಸಾನ್ನಿಧ್ಯದಲ್ಲಿ ರಥೋತ್ಸವವನ್ನು ಜರುಗುತ್ತೆ. ಆದ್ದರಿಂದ ಎಲ್ಲ ಸದ್ಭಕ್ತರು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಅಂಜನಾದ್ರಿ ರಥೋತ್ಸವಕ್ಕೆ ಬರಬೇಕು. ಮತ್ತು ಅದೇ ರೀತಿ ಹನುಮ ಮಾಲಾಧಾರಿಗಳು ಕೂಡ ರಥೋತ್ಸವ ಇರುತ್ತೆ, ಅಂಜನಾದ್ರಿ ರಥೋತ್ಸವ ಇರುತ್ತೆ. ಖಂಡಿತವಾಗಿ ಎಲ್ಲರೂ ಈ ಅಂಜನಾದ್ರಿ ಬೆಟ್ಟದ ವಿದ್ಯಾದಾಸ್ ಬಾಬಾವರ ಸಾಹಿತ್ಯದಲ್ಲಿ ಸಾಕಿರ್ತಕ್ಕಂಥ ಈ ರಥೋತ್ಸವಕ್ಕೆ ಎಲ್ಲರೂ ಬೇಗ ಆಗಮಿಸಬೇಕು. ಮತ್ತು ಈ ಉದ್ಘಾಟನೆ ಮಾಡಿರ್ತಕ್ಕಂಥ ಬಾಬಾವರಿಗೂ ಕೂಡ ಧನ್ಯವಾದಗಳು. ನನಗೆ ಮಾತಾಡಲು ಅವಕಾಶ ಕೊಡಿದ್ದ ಮಲ್ಲಾಪುರ ಗ್ರಾಮದ ಅಂಜನಾದ್ರಿ ಭಕ್ತರಿಗೂ ನನ್ನ ಧನ್ಯವಾದಗಳು. ಇಂದು ಮಲ್ಲಾಪುರ ಗ್ರಾಮದಲ್ಲಿ ಈ ಕಿಷ್ಕಿಂಧ ಕ್ಷೇತ್ರವಾದ ಆಂಜನಾದ್ರಿ ಹುಟ್ಟು ನಾಡಾದಂಥ ಈ ಮಲ್ಲಾಪುರ ಗ್ರಾಮದಲ್ಲಿ ಇಂದು ವಿದ್ಯಾದಾಸ್ ಮಹಾಸ್ವಾಮಿಗಳು ಆಗಮಿಸಿ ಇವತ್ತು ಕಿಷ್ಕಿಂಧ ಕ್ಷೇತ್ರದ ನಾಡಿನಲ್ಲಿ ಈ ಮಹಾರಥೋತ್ಸವ ನೂತನವಾಗಿ ನಿರ್ಮಾಣಗೊಂಡಿರುವ ಮಹಾರಥೋತ್ಸವಕ್ಕೆ ಬಂದು ಆಗಮಿಸಿ ಅವರು ಈ ರಥೋತ್ಸವವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. 3ನೇ ತಾರೀಕಿನಿಂದ ನಡೆಯುವಂಥ ಈ ಮಹಾರಥೋತ್ಸವಕ್ಕೆ ಚಾಲನೆ ಕೂಡ ಅವರು ನೀಡಲಿದ್ದಾರೆ. ಇದು ನಮ್ಮ ಕ್ಷೇತ್ರದ ಕಿಷ್ಕಿಂಧ ಕ್ಷೇತ್ರದ ಒಂದು ಹೆಮ್ಮೆಯ ವಿಚಾರ. ಇವತ್ತು ಬಾಬಾ ಅವರು ಬಂದು ಈ ಲೋಕಾರ್ಪಣೆ ಈ ನಿರ್ಮಾಣದ ಹಂತದಲ್ಲಿ ಅವರು ಈಗಾಗಲೇ ನಮ್ಮ ಊರಿಗೆ ಬಂದು 2ರಿಂದ 3 ದಿನ ಬಂದು ಅದನ್ನೆಲ್ಲ ನೋಡಿ ನಾವು ಈ ಕಿಷ್ಕಿಂಧ ಕ್ಷೇತ್ರದಲ್ಲಿ ಈ ಒಂದು ಮಹಾರಥೋತ್ಸವ ನಡೆಯುವುದು ಅತ್ಯಂತ ಒಳ್ಳೆಯದು ಅಂತಂದು ಹೇಳಿ ಅವರು ಈ ಊರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಾಗೂ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತಂದೇಳಿ ಹಾರೈಸಿ ಅವರು ವ್ಯಕ್ತಪಡಿಸಿರ್ತಾರೆ. ಧನ್ಯವಾದಗಳು. ಈ ನಿರ್ಮಾಣ ಹಂತದಲ್ಲಿ ಅವರಿಗೂ ಕೂಡ ಮಲ್ಲಾಪುರ ಗ್ರಾಮದಿಂದ ನಾವು ಶುಭ ಕೋರುತ್ತಾ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀವಿ.